ನಮಸ್ಕಾರ. ರಾಮಣ್ಣ ಟ್ಯುಟೋರಿಯಲ್ಗೆ ಸ್ವಾಗತ. ನಾವು ನಿನ್ನಿನ ಕ್ಲಾಸ್ನಲ್ಲಿ ಏನು ನೋಡಿವಪ್ಪ ಅಂತಂದರೆ, ಕುಮಾರವ್ಯಾಸನ ಯುಗ, ಕುಮಾರವ್ಯಾಸನ ಯುಗದ ವೈಶಿಷ್ಟ್ಯತೆಗಳು, ಜೊತೆಗೆ ಕುಮಾರವ್ಯಾಸನ ನಂತರ ಬಂದಂಥ ಕವಿಗಳು, ಬೊಮ್ಮರಸ ಆಗಿರ್ಬೋದು, ಕಲ್ಯಾಣ ಕೀರ್ತಿ ಆಗಿರ್ಬೋದು, ಚಂದ್ರರಾಜ ಆಗಿರ್ಬೋದು, ಹೀಗೆ ಚಾಮರಸ ಆಗಿರ್ಬೋದು, ಹಲವಾರು ಕವಿಗಳ ಏನಪ್ಪ ಅಂದರೆ ಕೃತಿಯಾಗಿ ಆ ಕೃತಿಯ ಮುಖ್ಯ ವಸ್ತು ಏನು, ಕೃತಿನ ಯಾರು ಬರೆದ್ರು, ಯಾವ ಕಾಲದಲ್ಲಿ ಬರೆದ್ರು ಅನ್ನುವಂಥದ್ದನ್ನು ನಿನ್ನಿನ ವಿಡಿಯೋನಲ್ಲಿ ನಾವು ನೋಡಿವಿ. ಇವತ್ತಿನ ವಿಡಿಯೋನಲ್ಲಿ ಏನು ನೋಡೋದಪ್ಪ ಅಂತಂದರೆ, ತೋಂಟದ ಸಿದ್ದೇಶ್ವರನನ್ನು ಕುರಿತು ನೋಡೋದಿದೆ. ತೋಂಟದ ಸಿದ್ದೇಶ್ವರನ ಕಾಲ ಕ್ರಿಸ್ತಶಕ 1470 ಅಂತ ಹೇಳ್ಬೋದು. ಎಷ್ಟ್ರಿ? ಕ್ರಿಸ್ತಶಕ 1470 ತೋಂಟದ ಸಿದ್ದೇಶ್ವರರ ಕಾಲ. ಈತನು ವೀರಶೈವ ಕವಿ. ವೀರಶೈವ ಕವಿಯಾದ ಈತನಿಗೆ ತೋಂಟದ ಸಿದ್ಧಲಿಂಗಯತಿ ಅಂತಲೂ ಕೂಡ ಕರೀತಾರೆ. ಏನಂತ ಕರೀತಾರೆ? ತೋಂಟದ ಸಿದ್ಧಲಿಂಗಯತಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಈತನ ಸ್ಥಳ ಯಾವುದಪ್ಪ ಅಂತಂದರೆ, ಚಾಮರಾಜನಗರ ತಾಲೂಕಿನ ಹರ್ದನಹಳ್ಳಿ ಎನ್ನುವಂಥ ಸ್ಥಳದಾಗ ಈತನ ಜನನ ಆಯಿತು. ಯಾವುದಪ್ಪ ಅಂತಂದರೆ, ಚಾಮರಾಜನಗರ ತಾಲೂಕಿನ ಹರ್ದನಹಳ್ಳಿಯಲ್ಲಿ. ತೋಂಟದ ಸಿದ್ದೇಶ್ವರ ತಪಸ್ಸು ಮಾಡಿದ್ದು ಎಲ್ಲಿ ಅಂತಂದಾಗ, ಕುಣಿಗಲ ಸಮೀಪದ ಎಡೆಯೂರಿನ ಬಳಿಯಲ್ಲಿರುವ ಕಗ್ಗರೆ ಗ್ರಾಮದಲ್ಲಿ. ಎಲ್ರಿ ಆತ ತಪಸ್ಸು ಮಾಡಿದ್ದ? ತೋಂಟದ ಸಿದ್ದೇಶ್ವರ. ನೀವು ಹಾಡ ಕೇಳ್ತೀರಲ್ಲ, ತೋಂಟದ ಸಿದ್ದೇಶ್ವರ ಅಂತ. ತೋಂಟದ ಸಿದ್ದೇಶ್ವರ ತಪಸ್ಸು ಮಾಡ್ತಾನೆ. ಎಲ್ಲಿ ಮಾಡ್ತಾನಪ್ಪ ಅಂತಂದರೆ, ಕುಣಿಗಲು ಸಮೀಪದ ಎಡೆಯೂರಿನ ಬಳಿ ಇರುವ ಕಗ್ಗರೆ ಗ್ರಾಮದಲ್ಲಿ ಈತ ಏನು ಮಾಡ್ತಾನಪ್ಪ ಅಂತಂದರೆ ತಪಸ್ಸು ಮಾಡ್ತಾನೆ. ಆತನಿಗೆ ತಪಸ್ಸು ಮಾಡಿದ್ದಕ್ಕಾಗಿ, ಜ್ಞಾನಿಯಾಗಿದ್ದಕ್ಕಾಗಿ ಹಲವಾರು ಬಿರುದುಗಳು ಬರ್ತಾವ. ಯಾವ್ಯಾವ ಬಿರುದುಗಳಪ್ಪ ಅಂತಂದರೆ, ಶಟಸ್ಥಲ, ಜ್ಞಾನ ಚಕ್ರವರ್ತಿ, ಜಂಗಮ ಸಾರ್ವಭೌಮ, ತೋಂಟದ ಅಲ್ಲಮ್ಮ, ಹೀಗೆ ಹಲವಾರು ಬಿರುದುಗಳನ್ನು ಆತ ಹೊತ್ಕೊಡ್ತಾನ್ರಿ. ಯಾರು? ತೋಂಟದ ಸಿದ್ಧಲಿಂಗಯತಿ. ಹಾಗಾದರೆ ಈತನು ರಚಿಸಿರುವಂಥ ಕೃತಿ ಯಾವುದು ಅಂತಂದಾಗ, ತೋಂಟದ ಸಿದ್ಧಲಿಂಗೇಶ್ವರ ಕೃತಿ ಯಾವುದಪ್ಪ ಅಂತಂದರೆ, ಶಟಸ್ಥಲ ಜ್ಞಾನ ಸಾರಾಮೃತ ವಚನದ ಇದು. ಯಾವುದರ ತನ್ನ ಕೃತಿ? ಶಟಸ್ಥಲ ಜ್ಞಾನ ಸಾರಾಮೃತ ಎನ್ನುವಂತಹ ವಚನವನ್ನು ಈತ ಏನು ಮಾಡ್ತಾನಪ್ಪ ಅಂತಂದರೆ ನಿರ್ಮಿಸ್ತಾನೆ. ತೋಂಟದ ಸಿದ್ಧಲಿಂಗೇಶ್ವರದ ವಚನಾಂಕಿತ ಏನಪ್ಪ ಅಂತಂದರೆ, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಎನ್ನುವಂತಹ ವಚನಾಂಕಿತವನ್ನು ಇಟ್ಕೊಂಡು ಹಲವಾರು ವಚನಗಳನ್ನು ಈತ ಏನು ಮಾಡ್ತಾನಪ್ಪ ಅಂತಂದರೆ ನಿರ್ಮಿಸ್ತಾನೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ನಾವು ತೋಂಟದ ಸಿದ್ಧಲಿಂಗೇಶ್ವರ ಪ್ರಭುಗಳ ಕಿರುಪರಿಚಯ ನೋಡಿದ್ವಿ. ನಾ ಹೇಳಿದ್ದೆ ನಿನ್ನೇನು ಕ್ಲಾಸ್ನಲ್ಲಿ, ಕುಮಾರವ್ಯಾಸನ ನಂತರ ಬರುವಂಥ ಹಲವಾರು ಕಲ್ಯಾಣ ಕೀರ್ತಿ ಆಗಿರ್ಬೋದು, ಚಂದ್ರರಾಜ ಆಗಿರ್ಬೋದು, ಬೊಮ್ಮರಸ ಆಗಿರ್ಬೋದು, ಹೀಗೆ ಚಾಮರಸ ಆಗಿರ್ಬೋದು, ಹಲವು ಕವಿಗಳನ್ನು ನೋಡಿವಿ. ನಂತರ ಬರುವಂಥ ಕವಿಗಳನ್ನು ಒಂದೊಂದಾಗಿ ನೋಡಬೇಕಾಗ್ಯದ. ಈಗ ನಂತರ ಬರುವಂಥ ಕವಿ ಯಾರಪ್ಪ ಅಂತಂದರೆ, ಗುಬ್ಬಿಯ ಮಲ್ಲಣ್ಣಾರ್ಯನ ಕಾಲ ಕ್ರಿಸ್ತಶಕ 1520 ಅಂತ ಹೇಳ್ಬೋದು. ಎಷ್ಟ್ರಿ? 1520ರಲ್ಲಿ ಈತನ ಕಾಲ ಅಂತ ಗುರುತಿಸ್ಬೋದು. ಈತ ಎಲ್ಲಿನವನಪ್ಪ ಅಂತಂದರೆ, ತುಮಕೂರು ಜಿಲ್ಲೆಯ ಗುಬ್ಬಿಯವನು. ನೋಡ್ರಿ, ತುಮಕೂರು ಜಿಲ್ಲೆದಾಗ ಗುಬ್ಬಿ ಅಂತ ಒಂದು ಸ್ಥಳ ಅದಲ್ರಿ, ಆ ಸ್ಥಳದವನು. ಈತನು ಗುರುಭಕ್ತ. ಈತನ ತಂದೆ ಹೆಸರು ಏನಪ್ಪ ಅಂತಂದರೆ ಗುರುಭಕ್ತ. ತಾಯಿ ಯಾರಪ್ಪ ಅಂತಂದರೆ ಸಪ್ಪೆಯಮ್ಮ. ಈ ಶಿವಭಕ್ತ ಶರಣರ ದಂಪತಿಯ ಮಗನಾಗಿ ಜನಿಸಿದವನು ಯಾರೂಪ ಅಂತಂತಂದರೆ ಗುಬ್ಬಿ ಮಲ್ಲಣ್ಣಾರ್ಯ. ಯಾರು?
ಗುಬ್ಬಿ ಮಲ್ಲನಾರೆ ಅಂದರೆ ತುಮಕೂರು ಜಿಲ್ಲೆದಾಗ ಗುಬ್ಬಿ ಅವನು. ಗುರುಭಕ್ತ ಮತ್ತು ತಾಯಿ ಸಪ್ಪೆಯಮ್ಮವರ ಶಿವಭಕ್ತರ ಶರಣರ ದಂಪತಿಗಳ ಮಗನಾಗಿ ಜನಿಸಿದವನೇ ಮಲ್ಲನಾರ್ಯ ಅಂತ ಹೇಳ್ಬೋದು. ಕವಿಗೆ ಸಹಜವಾಗಿಯೇ ಶೈವ ಶ್ರದ್ಧೆ ಬೆಳೆದು ಬಂದಿದೆ. ಇದೆಲ್ಲದಕ್ಕೂ ಉತ್ತೇಜಕವಾಗಿ ಕವಿಯಲ್ಲಿನ ಅಂತರ್ಯದ ಅಧ್ಯಾತ್ಮದ ವಿಕಾಸಕ್ಕೆ ನೆರವಾಗುವಂಥ ಲೌಕಿಕ ವಿದ್ಯೆಯನ್ನು ದೊರಕಿಸಿಕೊಟ್ಟ ಕೀರ್ತಿ ಗುಮ್ಮಳಪುರದ ಶಾಂತಿ ಮಲ್ಲೇಶನದು. ಏನಪ್ಪ ಅಂತಂದರೆ ಈತನ ಅಂತರಾತ್ಮದಲ್ಲಿ ಆಧ್ಯಾತ್ಮಿಕದ ವಿಕಾಸ ಆಗಬೇಕು, ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವು ನೀಡಿದಂತಹ ಲೌಕಿಕ ವಿದ್ಯೆಯನ್ನು ದೊರಕಿಸಿಕೊಟ್ಟಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆಪ್ಪ ಅಂತಂತಂದರೆ ಗುಮ್ಮಳಪುರದ ಶಾಂತಿ ಮಲ್ಲೇಶನದು. ಯಾರದ್ರಿ? ಗುಮ್ಮಳಪುರದ ಶಾಂತಿ ಮಲ್ಲೇಶನದು. ಈತನ ಸ್ಫೂರ್ತಿಯಿಂದ ಈತ ಏನು ಮಾಡ್ತಾನಪ್ಪ ಅಂತಂದರೆ ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವನ್ನು ಒದಗಿಸ್ಕೊಳ್ತಾನೆ. ಜೊತೆಗೆ ಕವಿಯ ಅಧ್ಯಾತ್ಮದ ಬೆಳವಣಿಗೆಯ ಪೋಷಣೆಯ ನಿತ್ತ ಗುರುಸಿದ್ಧ ಮಲ್ಲೇಶ. ವಿಕಾಸಕ್ಕೆ ಅನುವು ಮಾಡಿಕೊಟ್ಟಂಥವನು ಒಬ್ಬನಾದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೋಷಣೆ ಇತ್ತಂಥವನು ಯಾರಪ್ಪ ಅಂತಂದರೆ ಗುರು ಸಿದ್ಧ ಮಲ್ಲೇಶ ಅಂತ ಹೇಳ್ಬೋದು. ಗುರುಸಿದ್ಧ ಮಲ್ಲೇಶ ಏನು ಮಾಡ್ದಪ್ಪ ಅಂತಂದರೆ ಈತನು ಕೂಡ ಆಧ್ಯಾತ್ಮಿಕದ ಬೆಳವಣಿಗೆಗೆ ಪೋಷಣೆಯೇನಿತ್ತ. ಹೀಗೆ ಇವರಿಬ್ಬರ ಸಹಾಯದಿಂದ ಗುರು ಮಲ್ಲನಾರೆ ಏನು ಮಾಡ್ತಾನೋ ಅಂತ ಅದ್ಭುತವಾದಂಥ ಒಂದು ಕವಿ ಆಗ್ತಾನಂತೆ ಹೇಳ್ಬೋದು. ಗುಬ್ಬಿಯ ಮಲ್ಲನಾರಿನ ಮತ ವೀರಶೈವ ಮತ. ವೀರಶೈವ ಮತವನ್ನು ಹೊತ್ತುಕೊಂಡು ಗುರುಭಕ್ತ ಮತ್ತು ಸಪ್ಪೆಯಮ್ಮವರ ಮಗನಾಗಿ ಲೌಕಿಕ ಗುರು ಆಗ್ತಾನೆ. ಲೌಕಿಕ ಗುರು ಯಾರಪ್ಪ ಅಂದ್ರೆ ಆತಂದು ಗುರು ಶಾಂತಿ ಮಲ್ಲೇಶ, ಮತ್ತು ಆಧ್ಯಾತ್ಮಿಕ ಗುರು ಅಂದರೆ ಗುರುಸಿದ್ಧ ಮಲ್ಲೇಶ. ಲೌಕಿಕವಾಗಿ ಗುರು ಶಾಂತಿ ಮಲ್ಲೇಶನಾದರೆ ಆಧ್ಯಾತ್ಮಿಕವಾದಂಥ ಗುರು ಗುರುಸಿದ್ಧ ಮಲ್ಲೇಶ. ಇವರಿಬ್ಬರ ಸ್ಫೂರ್ತಿಯಿಂದ ಮಾರ್ಗದರ್ಶನದಿಂದ ಈತ ಏನು ಮಾಡ್ತಾನಪ್ಪ ಅಂತಂದರೆ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾನಂತ ಹೇಳ್ಬೋದು. ಹಾಗಾದರೆ ಈತನು ರಚಿಸಿರುವಂಥ ಕೃತಿಗಳು ಯಾವುವು ಅಂತ ಕೇಳಿದಾಗ ಈತನ ರಚಿಸಿರುವಂಥ ಕೃತಿಗಳು ಗುಬ್ಬಿ ಮಲ್ಲನಾರನ ಕೃತಿಗಳು ಯಾವುವು ಅಂದಾಗ ಭಾವಚಿಂತಾರತ್ನ, ವೀರಶೈವಾಮೃತ ಪುರಾಣ, ವಾರ್ಧಕ ಷಟ್ಪದಿಯಲ್ಲಿದೆ. ಭಾವಚಿಂತಾರತ್ನ ಜೊತೆಗೆ ವೀರಶೈವಾಮೃತ ಪುರಾಣ ಈ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿರುವಂಥದ್ದು. ಗುಬ್ಬಿ ಮಲ್ಲನಾರನ ಜನ್ಮಸ್ಥಳವಾದ ಗುಬ್ಬಿಗೆ ಪುರಾಣದಲ್ಲಿ ಹೆಸರು ಅಮರಗುಂಡ ಅಂತ ಕರೀತಾರೆ. ಆತ ಗುಬ್ಬಿ ಗ್ರಾಮದಲ್ಲಿ ಹುಟ್ಟಿದ, ಅದಕ್ಕಾಗಿ ಅದಕ್ಕೆ ಏನಂತ ಕರೀತಾರೆ ಅಂತಂತಂದರೆ ಗುಬ್ಬಿಗೆ ಪುರಾಣದಲ್ಲಿ ಹೆಸರು ಯಾವುದು ಅಂತಂದರೆ ಅಮರಗುಂಡ ಅಂತ ಕರೀತಾರೆ. ಆತನ ಕೃತಿಗಳು ಯಾವಪ್ಪ ಅಂತಂದರೆ ಭಾವಚಿಂತಾರತ್ನ ಮತ್ತು ವೀರಶೈವಾಮೃತ ಪುರಾಣ. ಆ ವೀರಶೈವಾಮೃತ ಪುರಾಣ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ನಾವು ಹೇಳ್ಬೋದು. ಭಾವಚಿಂತಾರತ್ನದಲ್ಲಿರುವ ಸಂಧಿಗಳು ಮತ್ತು ಪದ್ಯಗಳು ಎಷ್ಟಪ್ಪ ಅಂತಂದರೆ 9375 ಪದ್ಯಗಳನ್ನು ಒಳಗೊಂಡಿದ್ದಾರೆ. ಎಷ್ಟು ಪದ್ಯಗಳು? 9 ಸಂಧಿಗಳು, ಪದ್ಯಗಳು 375 ಪದ್ಯಗಳಿಂದ ಆವೃತವಾಗಿದೆ ಅಂತ ನಾವು ಹೇಳ್ಬೋದು. ಭಾವಚಿಂತಾರತ್ನ ಕೃತಿಯ ಕಥಾವಸ್ತು ಯಾವುದಪ್ಪ ಅಂತಂದರೆ ಸತ್ಯೇಂದ್ರ ಚೋಳನ ಕಥೆಯನ್ನು ಒಳಗೊಂಡಿದೆ. ಸ್ವಲ್ಪ ಇಂಪಾರ್ಟೆಂಟ್ ಇದು, ಭಾಳ ಸಲ ಕೇಳೋಣ ಎಕ್ಸಾಮ್ ದೃಷ್ಟಿಯಿಂದ, ಭಾಳಷ್ಟು ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ ಸತ್ಯೇಂದ್ರ ಚೋಳ ಕಥೆಯನ್ನು ಒಳಗೊಂಡಿರುವಂತಹ ಕೃತಿ ಯಾವುದು ಅಂತ ಕೇಳಿದಾಗ ಭಾವಚಿಂತಾರತ್ನ ಕೃತಿ ಏನು ಮಾಡಿದಪ್ಪ ಅಂತಂದರೆ ಸತ್ಯೇಂದ್ರ ಚೋಳನ ಕಥೆಯನ್ನು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಭಾವಚಿಂತಾರತ್ನಕ್ಕಿರುವಂತಹ ಇನ್ನೊಂದು ಹೆಸರು ಸತ್ಯೇಂದ್ರ ಚೋಳನ ಕಥೆ. ಇದನ್ನು ಭಾಳ ಸಲ ಕೇಳೋಣ ಪರೀಕ್ಷಾ ದೃಷ್ಟಿಯಿಂದ, ಭಾಳಷ್ಟು ಇಂಪಾರ್ಟೆಂಟ್ ರೀ. ಸತ್ಯೇಂದ್ರ ಚೋಳನ ಕಥೆಗಿರುವಂತಹ ಇನ್ನೊಂದು ಹೆಸರೇ ಭಾವಚಿಂತಾರತ್ನಕ್ಕಿರುವ ಇನ್ನೊಂದು ಹೆಸರೇ ಸತ್ಯೇಂದ್ರ ಚೋಳನ ಕಥೆ. ಸತ್ಯೇಂದ್ರ ಚೋಳನ ಕಥೆಯನ್ನು ಬರೆದವರು ಯಾರಪ್ಪ ಅಂತಂದಾಗ ಯಾರಂತಂತ ಹೇಳ್ತೀರಿ? ಮಲ್ಲನಾರ್ಯ ಅಂತ ಹೇಳ್ಬೋದು. ಮಲ್ಲನಾರಣ್ಯನ ಭಾವಚಿಂತಾರತ್ನ ಕೃತಿ ಇದೆ ಅಂತ ಹೇಳ್ಬೋದು. ಅದು 8 ವೀರಶೈವಾಮೃತ ಪುರಾಣದಲ್ಲಿರುವ ಕಾಂಡ ಸಂಧಿ ಪದ್ಯಗಳು 8 ಕಾಂಡ, 136 ಸಂಧಿ, 799 ಪದ್ಯಗಳಿಂದ ಕೂಡಿದೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಆತ ಏನು ಮಾಡಿದ್ದಪ್ಪ ಅಂತಂದರೆ ಕೃತಿಯನ್ನು ರಚನೆ ಮಾಡಿದ್ದ ಅಂತ ನಾವು ಹೇಳ್ಬೋದು.
ವೀರಶೈವಾಮೃತ ಪುರಾಣದ ವಸ್ತು ಏನದಪ್ಪ ನೋಡಿ. ಆತಂದು ಭಾವಚಿಂತಾರತ್ನ ಒಂದು ಕೃತಿ ಆದರೆ, ಭಾವಚಿಂತಾರತ್ನ ಸತ್ಯೇಂದ್ರ ಚೋಳನ ಕಥೆ ಆದರೆ, ವೀರಶೈವಾಮೃತ ಪುರಾಣದ ವಸ್ತು ವೀರಶೈವ ಸಿದ್ಧಾಂತದ ಪ್ರತಿಪಾದನೆಯನ್ನ ಒಳಗೊಂಡಿದೆ. ಇದರಲ್ಲಿ ಶಿವನ 25 ಲೀಲೆಗಳು, ಪುರಾತನ ಮತ್ತು ನೂತನ ಶರಣರ ಕಥೆಗಳ ಇದರಲ್ಲವರಿ. ಏನಪ್ಪಾ ಅಂತಂದ್ರೆ ವೀರಶೈವಾಮೃತ ಪುರಾಣದ ವಸ್ತು ಏನು ಅಂತಂದ್ರೆ ವೀರಶೈವ ಸಿದ್ಧಾಂತದ ಪ್ರತಿಪಾದನೆ. ವೀರಶೈವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಶಿವನ 25 ಲೀಲೆಗಳು ಇದರಲ್ಲಿ ಒಳಗೊಂಡಿವೆ. ಜೊತೆಗೆ ಪುರಾತನ ಮತ್ತು ನೂತನ ಶರಣರ ಕಥೆಗಳು ಕೂಡ ಇದರಲ್ಲಿ ಇವೆ ಅಂತ ನಾವು ಹೇಳ್ಬೋದು. ಅಂದರೆ ಭಾವಚಿಂತಾರತ್ನದ ಕಥಾವಸ್ತು ಸತ್ಯೇಂದ್ರ ಚೋಳ ಆದರೆ, ವೀರಶೈವಾಮೃತ ಪುರಾಣದ ವಸ್ತು ಯಾವಪ್ಪ ಅಂತಂದರೆ ವೀರಶೈವ ಸಿದ್ಧಾಂತದ ಪ್ರತಿಪಾದನೆ, ಜೊತೆಗೆ ಈ ಶಿವನ 25 ಶಿವಲೀಲೆಗಳು, ಪುರಾತನ ಮತ್ತು ನೂತನ ಶರಣರ ಕಥೆಗಳು ಕೂಡ ಇದರಲ್ಲಿ ಇವೆ ಅಂತ ನಾವು ಹೇಳ್ಬೋದು. ಹೀಗೆ ಕುಮಾರವ್ಯಾಸ ಯುಗನ ನಂತರ ಹಲವಾರು ಕವಿಗಳು ಬಂದರು. ಕುಮಾರವ್ಯಾಸ ಅಂತ ಹೇಳ್ಬೋದು, ತೆರಕಾಣಾಂಬೆ ಅಂತ ಹೇಳ್ಬೋದು, ಬೊಮ್ಮರಸ ಅಂತ ಹೇಳ್ಬೋದು, ತೋಂಟದ ಸಿದ್ಧಲಿಂಗ ಅಂತ ಹೇಳ್ಬೋದು. ಹೀಗೆ ಹಲವಾರು ಕವಿಗಳ ಜೊತೆಗೆ ಗುಬ್ಬಿ ಮಲ್ಲಾಣ ಆರ್ಯನು ಕೂಡ ಅದ್ಭುತವಾದಂಥ ಕವಿಯಾಗಿದ್ದನಂತ ಹೇಳ್ಬೋದು. ಇನ್ನೊಬ್ಬ ಕವಿ ಬರ್ತಾನ್ರಿ, ಯಾರಪ್ಪ ಅಂತಂದರೆ ತೆರಕಾಣಾಂಬೆ ಬೊಮ್ಮರಸ. ತೆರಕಾಣೆ ಬೊಮ್ಮರಸನ ಕಾಲ ಕ್ರಿಸ್ತಶಕ 1485. 1485ರಲ್ಲಿ ಈತ ಬರ್ತಾನೆ. ಈತನ ಮತ ಯಾವುದಪ್ಪ ಅಂತಂದರೆ ಜೈನ ಮತ. ಈತನ ಜನ್ಮಸ್ಥಳ ಯಾವುದಪ್ಪ ಅಂತಂದರೆ ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಎನ್ನುವಂಥ ಸ್ಥಳದಲ್ಲಿ ಈತ ಹುಡ್ತಾನೆ. ಹೀಗೆ ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ತೆರಕಾಣಾಂಬಿಯ ಜನನ ಆಗುತ್ತೆ. ಜನನ ಆದ ನಂತರ ಆತನು ಹಲವಾರು ಕೃತಿಗಳನ್ನು ರಚಿಸ್ತಾನೆ. ಹಲವಾರು ಕೃತಿಯಲ್ಲಿ ತೆರಕಣಾಂಬಿ ಬೊಮ್ಮರಸನ ಕೃತಿ ಯಾವುದಪ್ಪ ಅಂತಂದರೆ ಸನತ್ ಕುಮಾರ ಚರಿತೆ. ಸನತ್ ಕುಮಾರ ಚರಿತೆ ಒಂದು ಭಾಮಿನಿ ಷಟ್ಪದಿ ಅದ ರೀ. ಇದು ಇಂಪಾರ್ಟೆಂಟ್. ತೆರಕಣಾಂಬಿ ಬೊಮ್ಮರಸನ ಕೃತಿ ಯಾವುದು? ಸನತ್ ಕುಮಾರ ಚರಿತೆ. ಸನತ್ ಕುಮಾರ ಚರಿತ್ರೆ ಯಾವ ಷಟ್ಪದಿಯಲ್ಲಿದೆ? ಭಾಮಿನಿ ಷಟ್ಪದಿಯಲ್ಲಿದೆ. ನೆನ್ಪಿಟ್ಕೊಳ್ಬೇಕಾದಂಥ ಒಂದು ಅಂಶ. ಸನತ್ ಕುಮಾರ ಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿದೆ. ಇದಕ್ಕೆ ಇನ್ನೊಂದು ಕೃತಿ ಅದ ರೀ ತೆರಕಣಾಂಬಿದು, ಜೀವಂದರ ಸಾಂಗತ್ಯ. ಜೀವಂದರ ಹೆಸರೇ ಹೇಳುವಂತೆ ಇದು ಒಂದು ಸಾಂಗತ್ಯ ಕೃತಿ. ಹೀಗೆ ಸನತ್ ಕುಮಾರ ಚರಿತ್ರೆ ಒಂದು ಭಾಮಿನಿ ಷಟ್ಪದಿ, ಜೊತೆಗೆ ಜೀವಂದರ ಸಾಂಗತ್ಯ ಒಂದು ಸಾಂಗತ್ಯ ಕೃತಿ. ಸನತ್ ಕುಮಾರ ಚರಿತ್ರೆಯಲ್ಲಿರುವಂತಹ ಸಂಧಿಗಳು ಹಾಗೂ ಪದ್ಯಗಳು ಎಷ್ಟವಪ್ಪ ಅಂತಂದರೆ 17 ಸಂಧಿಗಳು ಮತ್ತು 870 ಪದ್ಯಗಳಿಂದ ಆವೃತವಾಗಿದೆ. ಯಾರ ಕೃತಿ ರೀ? ತೆರಕಣಾಂಬಿ ಬೊಮ್ಮರಾಸನ ಕೃತಿ. ಏನಪ್ಪಾ ಅಂತಂದರೆ ಜೀವಂದರ ಸಾಂಗತ್ಯ. ಆ ಜೀವಂದರ ಸಾಂಗತ್ಯ ಒಂದು ಸಾಂಗತ್ಯ ಕೃತಿ ಅಂತ ನಾವು ಹೇಳ್ಬೋದು. ಜೊತೆಗೆ ಸನತ್ ಕುಮಾರನ ಚರಿತ್ರೆ ಒಂದು ಭಾಮಿನಿ ಷಟ್ಪದಿ ಆದರೆ ಇನ್ನೊಂದು ಜೀವದರ ಸಾಂಗತ್ಯ. ಆ ಜೀವಂದರ ಸಾಂಗತ್ಯ ಹೆಸರೇ ಹೇಳುವಂತೆ ಸಾಂಗತ್ಯದಿಂದ ಆವೃತವಾಗಿದೆ. ಆ ಸನತ್ ಕುಮಾರ ಚರಿತ್ರೆಯಲ್ಲಿರುವಂಥ ಸಂಧಿಗಳು ಎಷ್ಟಪ್ಪ ಅಂತಂದರೆ ಪದ್ಯಗಳು 17 ಸಂಧಿಗಳು ಮತ್ತು 870 ಪದ್ಯಗಳಿಂದ ಆವೃತವಾಗಿದೆ ಅಂತ ನಾವು ಹೇಳ್ಬೋದು. ಸನತ್ ಕುಮಾರ ಚರಿತೆಯ ಕಥಾವಸ್ತು ಏನು ಅಂತ ಪ್ರಶ್ನೆ ಕೇಳಿದಾಗ ಹಸ್ತಿನಾಪುರದ ರಾಜ ವಿಶ್ವಸೇನ ಮತ್ತು ಇವನ ಮಗ ಸನತ್ ಕುಮಾರ ಚರಿತ್ರೆಯನ್ನೊಳಗೊಂಡಿದೆ ಅಂತ ಹೇಳ್ಬೋದ್ರಿ. ಹಸ್ತಿನಾಪುರದ ರಾಜ ಇರ್ತಾನೆ. ಹಸ್ತಿನಾಪುರದ ರಾಜ ವಿಶ್ವಸೇನ ಮತ್ತು ಇವನ ಮಗ ಸನತ್ ಕುಮಾರ, ಇವರಿಬ್ಬರ ಚರಿತ್ರೆಯನ್ನು ಒಳಗೊಂಡಿದೆ. ಯಾವುದಪ್ಪ ಅಂತಂದರೆ ಸನತ್ ಕುಮಾರ ಚರಿತ್ರೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಸನತ್ ಕುಮಾರ ಚರಿತ್ರೆಗಿರುವಂಥ ಆಕಾರ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಒಡ್ಡಾರಾಧನೆ. ಏನಂತ ಕೇಳ್ತಾನ್ರಿ? ಸನತ್ ಕುಮಾರ ಚರಿತ್ರೆಗೆ ಆಕಾರ ಗ್ರಂಥ ಯಾವುದು ಅಂತ ಕೇಳಿದಾಗ ಒಡ್ಡಾರಾಧನೆ ಅಂತ ನಾವು ಹೇಳ್ಬೋದು. ಒಡ್ಡಾರಾಧನೆಯ ಆಕಾರ ಗ್ರಂಥದಿಂದ ಸನತ್ ಕುಮಾರ ಚರಿತ್ರೆ ರಚಿತವಾಗಿದೆ ಅಂತ ನಾವು ಹೇಳ್ಬೋದು. ಜೀವಂದರ ಚರಿತ್ರೆಯಲ್ಲಿ ಸಂಧಿಗಳು ಹಾಗೂ ಸಾಂಗತ್ಯಗಳು ಪದ್ಯಗಳಿಂದ ಆವೃತವಾಗಿದೆ. ಏನಪ್ಪಾ ಅಂತಂದರೆ ಪದ್ಯಗಳು 20 ಸಂಧಿಗಳು ಹಾಗೂ 1449 ಸಾಂಗತ್ಯ ಪದ್ಯಗಳು ನಿಂದ ಕೂಡಿಕೊಂಡಿದೆ. ಯಾವುದು ಅಂತಂದರೆ ಜೀವಂದರ ಚರಿತ್ರೆ. ಏನಪ್ಪ ಅಂತಂದರೆ
ಈ ಪದ್ಯಗಳು ಎಷ್ಟು ಅಂತಂದರೆ 20 ಸಂಧಿಗಳು ಹಾಗೂ 1449 ಸಾಂಗತ್ಯ ಪದ್ಯಗಳಿಂದ ಆವೃತವಾಗಿರುವಂಥದ್ದು ಜೀವಂದರ ಚರಿತೆ ಅಂತ ಹೇಳ್ಬೋದು. ಜೀವಂದರ ಚರಿತ್ರೆ ವಿಷಯ ವಸ್ತು ಏನಪ್ಪ ಅಂತಂದರೆ ರಾಜಪುರಿಯ ರಾಜ ಸತ್ಯೇಂದ್ರನ ಮಗ ಜೀವಂದರನ ಕತೆ. ಜೀವಂದರ ಚರಿತ್ರೆ ವಿಷಯ ವಸ್ತು ನೋಡಿ ಏನಪ್ಪ ಅಂತಂದರೆ ಸನತ್ ಕುಮಾರನ ಚರಿತ್ರೆ ಕಥಾವಸ್ತು ಏನಪ್ಪ ಅಂತಂದರೆ ಹಸ್ತಿನಾಪುರದ ರಾಜ ವಿಶ್ವಸೇನ ಮತ್ತು ಅವನ ಮಗ ಸನತ್ ಕುಮಾರ ಇಬ್ಬರ ಚರಿತ್ರೆಯನ್ನೊಳಗೊಂಡಿದ್ದೇ ಸನತ್ ಕುಮಾರನ ಚರಿತ್ರೆ. ಆದರೆ ಜೀವಂದರ ಚರಿತ್ರೆ ವಿಷಯ ವಸ್ತು ಏನಪ್ಪ ಅಂತಂದರೆ ರಾಜಪುರಿಯ ರಾಜ ಸತ್ಯೇಂದ್ರನ ಮಗ ಜೀವಂದರನ ಕತೆ. ರಾಜಪುರಿಯ ರಾಜ ಯಾರು? ಸತ್ಯೇಂದ್ರ. ಆತನ ಮಗ ಯಾರು? ಜೀವಂದರ. ಹೀಗೆ ಸತ್ಯೇಂದ್ರನ ಮಗನೇ ಜೀವಂದರ. ಜೀವಂದರನ ಕಥೆಯೇ ಏನಪ್ಪ ಅಂದ್ರೆ ಜೀವಂದರ ಚರಿತ್ರೆಯ ವಿಷಯ ವಸ್ತುವನ್ನು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಒಬ್ಬೊಬ್ಬ ಕುಮಾರವ್ಯಾಸ ಯುಗದ ಕವಿಗಳನ್ನು ನಾವು ಕಾಣ್ತಾ ಬರ್ತೀವಿ. ನಂತರದ ಕವಿಯನ್ನು ನೋಡಬೇಕಾದ್ರೆ ಯಾರಪ್ಪ ಅಂತಂದರೆ ಚತುರ್ಮುಖ ಬೊಮ್ಮರಸ ಅಂತ ಹೇಳ್ಬೋದು. ಯಾರೇ? ಚತುರ್ಮುಖ ಬೊಮ್ಮರಸ ಅಂತ ಹೇಳ್ಬೋದು. ಚತುರ್ಮುಖ ಬೊಮ್ಮರಸನ ಕಾಲ ಕ್ರಿಸ್ತ ಶಕ 1500 ಅಂತ ಹೇಳ್ಬೋದು ರೀ. ಎಷ್ಟ್ರಿ? ಕ್ರಿಸ್ತ ಶಕ 1500 ಅಂತ ಹೇಳ್ತೀವಿ ನಾವು. ಚತುರ್ಮುಖ ಬೊಮ್ಮರಸನ ಕಾಲ ಎಷ್ಟಪ್ಪ ಅಂತಂದರೆ ಕ್ರಿಸ್ತ ಶಕ 1500 ಅಂತ ನಾವು ಹೇಳ್ತೀವಿ. ಹಾಗಾದರೆ ಈತ ತನ್ನನ್ನು ಸರಸಗಿರ್ವಾಣ ಭಾಷಾಯುಕ್ತ ಕರ್ನಾಟಕವರ ವಚನಶೀಲ ಸೀತ ವದನ ತಾಮರಸ ಶೈವಾಗಮಜ್ಞ ವರ್ಣಕ ಕವೀಂದ್ರ ಚತುರಾಶ್ಯ ಕವಿಸಭಾ ಮಾಣಿಕ್ಯ ದೀಪ ಮುಂತಾಗಿ ವಿಶ್ಲೇಷಿಸಿಕೊಂಡಿದ್ದಾನೆ. ಒಂದಲ್ಲ ಎರಡಲ್ಲ. ಚತುರ್ಮುಖ ಬೊಮ್ಮರಸ ಬೇರೆ, ಚತುರ್ಮುಖ ಬೊಮ್ಮರಸ ಬೇರೆ. ಚತುರ್ಮುಖ ಬೇರೆ, ಚತುರ್ಮುಖ ಬೊಮ್ಮರಸ ಬೇರೆ. ಈತ ಚತುರ್ಮುಖ ಬೊಮ್ಮರಸ ಕ್ರಿಸ್ತ ಶಕ 1500ರಲ್ಲಿ ಬಂದ. ಈತ ಹಲವಾರು ಹೆಸರುಗಳಿಂದ ವಿಶ್ಲೇಷಿಸಿಕೊಂಡಿದ್ದಾನೆ. ಏನಪ್ಪ ಅಂತಂದರೆ ಸರಸಿಗಿರ್ವಾಣ ಭಾಷಾಯುಕ್ತ ಕರ್ನಾಟಕವರ ವಚನಶೀಲ ವದನ ತಾಮರಸ, ಜೊತೆಗೆ ಶೈವಾಗಮಜ್ಞ ವರ್ಣಕ ಕವೀಂದ್ರ ಚತುರಾಶ್ಯ ಅಂತ, ಜೊತೆಗೆ ಕವಿಸಭಾ ಮಾಣಿಕ್ಯ ದೀಪ ಮುಂತಾದ ಹೆಸರುಗಳಿಂದ ಈತ ಏನು ಮಾಡಿದ್ದಾನಪ್ಪ ಅಂತಂದರೆ ವಿಶ್ಲೇಷಿಸಿಕೊಂಡಿದ್ದಾನೆ. ಮಗ್ಗೆಯ ಮಾಯಿದೇವನನ್ನು ಸುತ್ತಿಸಿದಾನಲ್ಲದೆ ಭಾರವಿ, ಮಲುಹಣ, ಕಾಳಿದಾಸ, ಬಾಣ, ಮಯೂರ ಮುಂತಾದವರು ನೆನೆದಿದ್ದಾನೆ. ತನ್ನ ಕೃತಿಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಕಾಳಿದಾಸನನ್ನು, ಬಾಣನನ್ನು, ಮಯೂರನನ್ನು, ಜೊತೆಗೆ ಹಲವಾರು ಕವಿಗಳನ್ನು ನೆನೆಸ್ಕೊಂಡಿದ್ದಾನೆ. ರೇವಣಸಿದ್ದೇಶ್ವರ ಚರಿತವನ್ನು ಈಶಾನ್ಯ ಶಿವಗುರು ಸಂಸ್ಕೃತದಲ್ಲೂ, ಹಂಪೆಯ ಹರಿಹರನು ಕನ್ನಡದಲ್ಲೂ ರಗಳೆ ರೂಪದಲ್ಲಿ ಬರೀತಾರೆ. ಅವೆರಡನ್ನು ಸಮನ್ವಯಗೊಳಿಸಿ ಚತುರ್ಮುಖ ಬೊಮ್ಮರಸ ಏನು ಮಾಡ್ತಾನೆ? ಈ ಪುರಾಣ ಗ್ರಂಥವನ್ನು ಷಟ್ಪದಿಯಲ್ಲಿ ಬರೆದ. ನಮ್ಗೆ ಚತುರ್ಮುಖ ಬೊಮ್ಮರಸ ಏನು ಮಾಡ್ತಾನಪ್ಪ ಅಂದ್ರೆ ನೋಡ್ರಿ, ರೇವಣಸಿದ್ದೇಶ್ವರ ಚರಿತವನ್ನು ಈಶಾನ್ಯ ಶಿವಗುರು ಬರಿತಾನೆ. ರೇವಣಸಿದ್ದೇಶ್ವರ ಚರಿತವನ್ನು ಈಶಾನ್ಯ ಶಿವಗುರು ಸಂಸ್ಕೃತದಲ್ಲಿ ಬರೆದರೆ, ಹಂಪೆಯ ಹರಿಹರನು ಕನ್ನಡದಲ್ಲಿ ರಗಳೆ ಬರಿತಾನೆ. ಹೌದಾ? ಇವೆರಡರನ್ನು ಸಮನ್ವಯಗೊಳಿಸ್ತಾನೆ. ಯಾರು? ಚತುರ್ಮುಖ ಬೊಮ್ಮರಸ. ಇವೆರಡರನ್ನು ಸಮನ್ವಯಗೊಳಿಸಿ ಚತುರ್ಮುಖ ಬೊಮ್ಮರಸ ಏನು ಮಾಡ್ತಾನೆ? ಪುರಾಣವನ್ನು ಈತ ಬರಿತಾನೆ. ಹೀಗೆ ಬರೆದು ಷಟ್ಪದಿಯಲ್ಲಿ ಈತ ಬರಿತಾನೆ. ಷಟ್ಪದಿಯಲ್ಲಿ ಬರೆದು ಏನು ಮಾಡ್ತಾನೆ ನೋಡ್ರಪ್ಪ ಅಂತಂದರೆ ಅತ್ಯಂತ ಪ್ರಖ್ಯಾತಿಯನ್ನು ಈತನು ಕೂಡ ಪಡ್ಕೊಳ್ತಾನೆ. ಚತುರ್ಮುಖ ಬೊಮ್ಮರಸನ ಕೃತಿ ಯಾವುದು ಅಂತ ಕೇಳಿದಾಗ ರೇವಣಸಿದ್ದೇಶ್ವರ ಪುರಾಣ ಯಾವ ಷಟ್ಪದಿಯಲ್ಲಿದೆ ಅಂದಾಗ ವಾರ್ಧಕ ಷಟ್ಪದಿಯಲ್ಲಿದೆ. ಈತನು ವೀರಶೈವ ಮತಕ್ಕೆ ಸೇರಿದವನಾಗಿದ್ದನು. ಪಂಪನ ಯುಗದಲ್ಲಿ ಹೆಚ್ಚು ಕವಿಗಳು ಯಾವ ಮತಕ್ಕೆ ಸೇರಿದವರಾಗಿದ್ದರು ಅಂತಂದರೆ ಜೈನ ಮತಕ್ಕೆ ಸೇರಿದವರಾಗಿದ್ದರು. ಜೊತೆಗೆ 1, 2, 3 ಜನ ಕವಿಗಳು ಬ್ರಾಹ್ಮಣ ಮನೆತನಕ್ಕೆ ಸೇರಿದವರಾಗಿದ್ದರು. ಆದರೆ ಕುಮಾರವ್ಯಾಸ ಯುಗದಲ್ಲಿ
ಹೆಚ್ಚೆಚ್ಚು ಕವಿಗಳು ವೀರಶೈವ ಮತಕ್ಕೆ ಸೇರಿದವರಾಗಿರ್ತಾರೆ. ಅದರಲ್ಲಿ ರೇವಣಸಿದ್ದೇಶ್ವರ ಪುರಾಣ ಕೂಡ ರೇವಣಸಿದ್ದೇಶ್ವರ ಪುರಾಣವನ್ನು ರಚಿಸಿದಂತಹ ಚತುರ್ಮುಖ ಬೊಮ್ಮರಸ ವಾರ್ಧಕ ಷಟ್ಪದಿಯಲ್ಲಿ ಕೃತಿಯನ್ನು ರಚನೆ ಮಾಡ್ತಾನ್ರಿ. ವಾರ್ಧಕ ಷಟ್ಪದಿಯಲ್ಲಿ ಕೃತಿಯನ್ನು ರಚನೆ ಮಾಡ್ತಾನೆ. ಚತುರ್ಮುಖ ಬೊಮ್ಮರಸನ ಕೃತಿ ರೇವಣಸಿದ್ದೇಶ್ವರ ಪುರಾಣ. ಈತನ ವಾರ್ಧಕ ಷಟ್ಪದಿಯಲ್ಲಿ ಕೃತಿಯನ್ನು ರಚನೆ ಮಾಡ್ತಾನೆ. ಈತನು ವೀರಶೈವ ಮತಕ್ಕೆ ಸೇರಿದವನಾಗಿದ್ದ. ರೇವಣಸಿದ್ದೇಶ್ವರ ಪುರಾಣದ ಕಥಾವಸ್ತು ಏನಪ್ಪಾ ಅಂತಂದರೆ ರೇವಣಸಿದ್ದೇಶ್ವರ ಚರಿತ್ರೆ ಅಂತ ಹೇಳ್ಬೋದು. ಏನ್ರಿ? ರೇವಣಸಿದ್ದೇಶ್ವರ ಪುರಾಣದ ಕಥಾವಸ್ತು ರೇವಣಸಿದ್ದೇಶ್ವರ ಚರಿತ್ರೆ. ರೇವಣಸಿದ್ದೇಶ್ವರ ಚರಿತ್ರೆಯನ್ನು ಈತ ಬರಿತಾನೆ ಅಂತ ನಾವು ಹೇಳ್ಬೋದು. ಹೀಗೆ ಹಂತ ಹಂತವಾಗಿ ಬರ್ತಾ ಬೊಮ್ಮರಸ, ತೋಂಟದ ಸಿದ್ಧಲಿಂಗೇಶ್ವರ, ಬೊಮ್ಮರಸ, ಚತುರ್ಮುಖ ಬೊಮ್ಮರಸ, ಹೀಗೆ ಹಲವಾರು ಕವಿಗಳನ್ನು ನಾವು ನೋಡ್ತಾ ಇದ್ವಿ. ನಂತರದ ಕವಿಗಳನ್ನು ನೋಡಬೇಕಾದ್ರೆ ಕುಮಾರ ವಾಲ್ಮೀಕಿ ಕೂಡ ಕುಮಾರ ವ್ಯಾಸ ಯುಗದ ಅತ್ಯಂತ ಒಂದು ಪ್ರಮುಖ ಕವಿ, ಪ್ರಖ್ಯಾತ ಹೊಂದಿರುವಂಥ ಒಂದು ಕವಿ ಅಂತ ನಾವು ಹೇಳ್ಬೋದು. ಏನಪ್ಪ ಅಂತಂದರೆ ಈತನ ಯಾವ ಮನೆತನಕ್ಕೆ ಸೇರಿದ? ಬ್ರಾಹ್ಮಣ ಕವಿ. ಕುಮಾರವ್ಯಾಸನು ವ್ಯಾಸ ಭಾರತವನ್ನು ಸಂಗ್ರಹಿಸಿರುವಂತೆ ಕುಮಾರ ವಾಲ್ಮೀಕಿ ರಾಮಾಯಣವನ್ನು ಸಂಗ್ರಹಿಸಿರ್ತಾನೆ. ನೋಡಿ, ಕುಮಾರವ್ಯಾಸನು ವ್ಯಾಸ ಭಾರತವನ್ನು ಸಂಗ್ರಹ ಮಾಡ್ತಾನೆ. ಕುಮಾರ ವಾಲ್ಮೀಕಿ ಏನು ಮಾಡ್ತಾನೆ? ವಾಲ್ಮೀಕಿ ರಾಮಾಯಣವನ್ನು ಸಂಗ್ರಹಿಸ್ತಾನೆ. ಬಿಜಾಪುರ ಜಿಲ್ಲೆಯ ತರುವೆ ಎಂಬ ಗ್ರಾಮಕ್ಕೆ ಸೇರಿದವನು. ಯಾರು? ಕುಮಾರ ವಾಲ್ಮೀಕಿ. ಈತನ ಕಾಲ ಕ್ರಿಸ್ತ ಶಕ 1500 ಅಂತ ಹೇಳ್ಬೋದು. ಈತನು ಏನು ಮಾಡ್ತಾನಪ್ಪ ಅಂತಂದರೆ ಕುಮಾರ ವಾಲ್ಮೀಕಿ ರಾಮಾಯಣವನ್ನು ಸಂಗ್ರಹಿಸ್ತಾನೆ. ಬಿಜಾಪುರ ಜಿಲ್ಲೆಯ ತರುವೆ ಎಂಬ ಗ್ರಾಮದಲ್ಲಿ ಈತ ಸೇರಿದವರಾಗಿದ್ದ. ಕುಮಾರ ವಾಲ್ಮೀಕಿಯ ಕಾಲ 1500. ಬ್ರಾಹ್ಮಣ ಮನೆತನಕ್ಕೆ ಸೇರಿದ್ದ. ಈತನು ರಚಿಸಿದಂಥ ಕೃತಿಗಳು ಯಾವುವು ಅಂತಂದರೆ ತೊರವೆ ರಾಮಾಯಣವು ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ಕೇಳಿದಾಗ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ನಾವು ಹೇಳ್ಬೋದು. ಯಾವ ಷಟ್ಪದಿಯಲ್ಲಿ ರಚಿತವಾಗಿದ್ದರೆ ತೊರವೆ ರಾಮಾಯಣ? ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವಂಥದ್ದು ತೊರವೆ ರಾಮಾಯಣ. ಮೈರಾವಣ ಕಾಳಗಂತೂ ಕೂಡ ಆತಂದೆ ಕೃತಿ ರೀ. ಮೈರಾವಣ ಕಾಳಗಂತನೂ ಕೂಡ ಆತಂದೆ ಕೃತಿ. ಅದು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ. ಹೀಗೆ ಇವೆರಡು ಬಹಳಷ್ಟು ಇಂಪಾರ್ಟೆಂಟ್. ಕುಮಾರ ವಾಲ್ಮೀಕಿಯ ಕೃತಿಗಳು ತೊರವೆ ರಾಮಾಯಣ ಒಂದಾದರೆ, ಎರಡನೇದು ಮೈರಾವಣ ಕಾಳಗ. ಮೊದಲನೇದು ತೊರವೆ ರಾಮಾಯಣ ಯಾವ ಷಟ್ಪದಿಯಲ್ಲಿದೆ ಅಂದರೆ ಭಾಮಿನಿ ಷಟ್ಪದಿಯಲ್ಲಿದೆ. ಮೈರಾವಣ ಕಾಳಗ ಅಂದರೆ ಭಾಮಿನಿ ಷಟ್ಪದಿ. ಇದನ್ನು ಭಾಮಿನಿ ಷಟ್ಪದಿ. ಎರಡು ಕೃತಿಗಳು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿವೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈತನ ನಿಜ ನಾಮ ಏನು ಅಂತಂದಾಗ ಈತನ ನಿಜ ನಾಮ ನರಹರಿ ಎನ್ನುವಂತಹ ನಿಜ ನಾಮವನ್ನು ಹೊತ್ಕೊಂಡಿದ್ದು. ಮೊದಲು ಈತನಿಗೆ ನರಹರಿ ಅಂತಿತ್ತು. ನಂತರ ಏನಪ್ಪ ಅಂತಂದರೆ ತೊರವೆ ರಾಮಾಯಣ ಅಂತ ಆಯ್ತ್ರಿ. ಹೀಗೆ ತೊರವೆ ರಾಮಾಯಣಂ ಅಂತ ಹೆಸರು ಬಂತು. ಈತನು ಕುಮಾರ ವಾಲ್ಮೀಕಿಯ ಆರಾಧ್ಯ ದೈವ ತೊರವೆ ನರಸಿಂಹನನ್ನು ಪಡ್ಕೊಳ್ತಾರೆ. ತೊರವೆ ನರಸಿಂಹ ಅನ್ನುವಂಥವನು ಕುಮಾರ ವಾಲ್ಮೀಕಿಯ ಆರಾಧ್ಯ ದೈವ. ಈತನು ರಾಮಾಯಣದ ಕಥೆಯನ್ನು ಶಿವನ ಪಾರ್ವತಿಗೆ ಹೇಳಿದಂತೆ ಭಾವಿಸಲಾಗುವ ಕುಮಾರ ವಾಲ್ಮೀಕಿಯ ಕೃತಿ ತೊರವೆ ರಾಮಾಯಣ. ತೊರವೆ ರಾಮಾಯಣ ಏನಂತಂತಂದರೆ ರಾಮಾಯಣದ ಕಥೆಯನ್ನು ಶಿವ ಪಾರ್ವತಿಗೆ ಹೇಳಿದಂತೆ ಭಾಸವಾಗ್ತಾ ಇತ್ತಂದರೆ ಕುಮಾರ ವಾಲ್ಮೀಕಿಯ ಕೃತಿ ಅಪ್ಪ ಅಂತಾರೆ ತೊರವೆ ರಾಮಾಯಣ. ಯಾರಿಗೆ ಹೇಳ್ದಂಗೆ ಅನಿಸ್ತಿತ್ತಪ್ಪ ಅಂತಂದರೆ ರಾಮಾಯಣದ ಕಥೆಯನ್ನು ಶಿವನು ಪಾರ್ವತಿಗೆ ಹೇಳಿದಂತೆ ಭಾವಿಸಲಾಗುವ ರೀತಿಯಲ್ಲಿ ಈತ ಹೇಳ್ತಾ ಇದ್ದನಂತೆ. ಈ ರೀತಿಯಾಗಿ ತೊರವೆ ರಾಮಾಯಣ ಕೃತಿಯನ್ನು ಆತ ಹೇಳ್ತಾ ಇದ್ದ. 5000ಕ್ಕೂ ಹೆಚ್ಚು ಭಾಮಿನಿ ಷಟ್ಪದಿಯ ಪದ್ಯಗಳುಳ್ಳ ದೊಡ್ಡ ಗ್ರಂಥ ಇದು. ಯಾವುದು? ತೊರವೆ ರಾಮಾಯಣ. 5000ಕ್ಕೂ ಹೆಚ್ಚು ಭಾಮಿನಿ ಷಟ್ಪದಿಯ ಪದ್ಯಗಳುಳ್ಳ ದೊಡ್ಡ ಗ್ರಂಥ ಯಾವುದು ಅಂದಾಗ ತೊರವೆ ರಾಮಾಯಣ. 5000ಕ್ಕಿಂತ ಹೆಚ್ಚಿಗೆ ಪದ್ಯಗಳನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವಂಥ ಒಂದು ಕೃತಿ ತೊರವೆ ರಾಮಾಯಣ. ಅಷ್ಟು ಅದ್ಭುತವಾದಂಥದ್ದು. ಅದಕ್ಕೆ ಕುಮಾರವ್ಯಾಸ
ವ್ಯಾಸ ಭಾರತವನ್ನು ಸಂಗ್ರಹಿಸಿದಂತೆ ರಾಮಾಯಣವನ್ನು ಯಾರು ಸಂಗ್ರಹಿಸಿದ್ದಾರೆ ಅಂತಂದರೆ ಕುಮಾರ ವಾಲ್ಮೀಕಿ ಅಂತ ಹೇಳ್ಬೋದು. ರಘುವರ ಕಥಾಮಿಮ ಲೋದದಿಂದು ಮಹಾಮುನಿ ಪ್ರಾಚೇತಸಂ ಒಂದೇ ಎಂದು ವಾಲ್ಮೀಕಿಯನ್ನು ವಂದಿಸಿ ಅವನ ರಾಮಾಯಣವನ್ನು ಕನ್ನಡಿಸಲು ಪ್ರವೃತ್ತನಾದ ಕವಿ ಕುಮಾರ ವಾಲ್ಮೀಕಿ. ನೋಡ್ರಿ ಏನು ಮಾಡ್ತಾನೆ ಅಂತಂದರೆ, ರಾಮಾಯಣವನ್ನು ಕನ್ನಡಿಸಲು ಪ್ರವೃತ್ತನಾದಕ್ಕಂಥ ಕವಿ ಕುಮಾರ ವಾಲ್ಮೀಕಿ ಯಾರನ್ನು ನೆನೀತಾನಂತಂದರೆ, ರಘು ಅಂದರೆ ಶ್ರೀರಾಮಚಂದ್ರನಿಗೆ ವಂದಿಸಿ ಮಹಾಮುನಿ ಪ್ರಾಚೇತಸಂ ಒಂದೇ ಎಂದು ವಾಲ್ಮೀಕಿಯನ್ನು ವಂದಿಸಿ ಅವ ಏನು ಮಾಡ್ತಾನೆ, ರಾಮಾಯಣವನ್ನು ಕನ್ನಡಿಸಲು ಪ್ರವೃತ್ತನಾದ ಕವಿ ಕುಮಾರ ವಾಲ್ಮೀಕಿ ಅಂತ ಹೇಳ್ತಾನೆ. ರಾಮನನ್ನು ವಿಷ್ಣುವಿನ ಅವತಾರ ಅಂತ ಹೇಳಿದ್ರೆ, ರಾಮನನ್ನು ವಿಷ್ಣುವಿನ ಅವತಾರವೆಂದು ಭಕ್ತಿಪರವಾಗಿ ನೋಡುವ ಭಾಗವತ ದೃಷ್ಟಿಯ ಪ್ರಭಾವಿರೋ ಕಾವ್ಯ ತೊರವೆ ರಾಮಾಯಣ. ರಾಮನನ್ನು ಯಾವ ಅವತಾರ ಅಂತ ನೋಡ್ತಾನೆ ಅಂದರೆ ವಿಷ್ಣುವಿನ ಅವತಾರ. ಆ ವಿಷ್ಣುವಿನ ಅವತಾರ ಅಂತ ನೋಡುವಂಥ ಭಕ್ತಿಪರವಾದಂಥ ಭಗವತ ದೃಷ್ಟಿ ಪ್ರಭಾವಿರುವ ಕಾವ್ಯ ಯಾವುದಪ್ಪ ಅಂತಂದರೆ ತೊರವೆ ರಾಮಾಯಣ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಕುಮಾರ ವಾಲ್ಮೀಕಿಯ ಕೃತಿಗಳು ಒಂದು ತೊರವೆ ರಾಮಾಯಣ, ಇನ್ನೊಂದು ಮೈಳಾವಕ ರಾವಣ ಅಂತ ಹೇಳ್ಬೋದು. ಇವೆರಡು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಕುಮಾರ ವಾಲ್ಮೀಕಿಯ ಕೃತಿಯ ಕಥಾವಸ್ತುವನ್ನು ನಾವು ನೋಡ್ತೀವಿ. ನಂತರ ಬರುವಂಥವ್ರು ಯಾರಪ್ಪ ಅಂತಂದರೆ ಶಿಶುಮಾಯಣ. ಇನ್ನಿಗೆ ಇನ್ನೊಂದು ಹೆಸರಿನಿಂದ ಏನು ಕರೀತಾರೆ ಅಂತಂದರೆ ತರಳಮಾಯಣ. ಶಿಶುಮಾಯಣ ಇನ್ನೊಂದು ಹೆಸರು ತರಳಮಾಯಣ. ಕ್ರಿಸ್ತಶಕ ಈತನ ಕಾಲ 1500 ಅಂತ ಹೇಳ್ಬೋದು. ಎಷ್ಟ್ರಿ 1500ರಲ್ಲಿ ಈತನು ಕೂಡ ಏನಪ್ಪ ಅಂತಂದರೆ ತನ್ನ ಕಾಲವನ್ನು ಗುರುತಿಸ್ಕೊಂಡಿದ್ದಾನೆ. ಇನ್ನೊಂದು ಸಾಂಗತ್ಯ ರೂಪದ ಗ್ರಂಥ ತ್ರಿಪುರದಾಹನ ಸಾಂಗತ್ಯ. ಎಂದು ಅತ್ಯಂತ ಪ್ರಾಮುಖ್ಯತೆವಾದಂಥ ಒಂದು ಸಾಂಗತ್ಯ ಯಾವುದಪ್ಪ ಅಂದರೆ ತ್ರಿಪುರದಹನ. ಶಿಶುಮಾಯಣ ಅಂಜನಾ ಚರಿತ್ರೆ ಒಂದು ಬೃಹತ್ ಅನುವಾದ ಗ್ರಂಥ. ಶಿಶುಮಾಯಣ ಅಂಜನ ಚರಿತ್ರೆ ಒಂದು ಬೃಹತ್ ಗ್ರಂಥ. ಸಂಸ್ಕೃತದಲ್ಲಿರುವ ರವಿಶೇಣ ಎಂಬ ಜೈನ ರಾಮಾಯಣದಿಂದ ಒಂದು ಭಾಗವನ್ನು ಕಥೆಯನ್ನು ಈ ಕವಿ ತನ್ನ ಕೃತಿ ಅಳವಡಿಸ್ಕೊಂಡಿದ್ದಾನೆ. ಏನಾಗಿದೆ, ಸಂಸ್ಕೃತದಲ್ಲಿರುವಂಥ ರವಿಶೇಣ ಏನು ಮಾಡ್ತಾನೆ, ಜೈನ ರಾಮಾಯಣ ಯಾವ ಭಾಷೆಯಲ್ಲಿರುತ್ತಂದರೆ ಸಂಸ್ಕೃತ ಭಾಷೆ. ಆ ಸಂಸ್ಕೃತ ಭಾಷೆಯಲ್ಲಿರುವಂತಹ ಜೈನ ರಾಮಾಯಣದಿಂದ ಒಂದು ಭಾಗವನ್ನು ಆರಿಸಿಕೊಂಡು ಕಥೆಯನ್ನು ಕವಿ ಏನು ಮಾಡ್ತಾನೆ ತನ್ನ ಕೃತಿಯಲ್ಲಿ ಅಳವಡಿಸ್ಕೊಂಡಿರ್ತಾನೆ. ಯಾರು ಅಂತಂದರೆ ಶಿಶುಮಾಯಣನು ತನ್ನ ಕೃತಿಯಲ್ಲಿ ಅಳವಡಿಸ್ಕೊಂಡಿರ್ತಾನೆ ಅಂತ ಹೇಳ್ಬೋದು. ಹಾಗಾದರೆ ಈತನ ಕಾಲ ಎಷ್ಟಪ್ಪ ಅಂತಂದಾಗ ಕ್ರಿಸ್ತಶಕ 1500. ಕ್ರಿಸ್ತಶಕ 1500 ಈತನ ಕಾಲ. ಶಿಶುಮಾಯಣನ ಮತ ಜೈನ ಮತದವನಾಗಿದ್ದ. ಜನ್ಮಸ್ಥಳ ಎಲ್ಲಾಯ್ತಪ್ಪ ಅಂತಂದರೆ ಕಾವೇರಿ ತೀರದ ನಯನಾಪುರದಲ್ಲಿ ಈತನ ಜನ್ಮಸ್ಥಳ. ಕಾವೇರಿ ತೀರದ ನಯನಾಪುರದಲ್ಲಿ ಈತನ ಜನ್ಮಸ್ಥಳ ಆಗಿತ್ತು. ಈತನ ತಾಯಿ ಬೊಮ್ಮಿಸೆಟ್ಟ ಮತ್ತು ನೇಮಾಂಬಿಕೆ. ತಂದೆ ಹೆಸರು ಬೊಮ್ಮಿಸೆಟ್ಟ, ತಾಯಿ ಹೆಸರು ನೇಮಾಂಬಿಕೆ. ಹೀಗೆ ತಂದೆ ತಾಯಿಯರು ಇದ್ದರು. ಶಿಶುಮಾಯಣ್ಣನಿಗಿರುವಂಥ ಇನ್ನು ಕೆಲವಂಥ ಹೆಸರುಗಳನ್ನು ಹೇಳಬೇಕಾದ್ರೆ ಹಸುಳೆಮಾಯಣ, ತರಳಮಾಯಣ ಅಂತ ಹೇಳ್ಬೋದು. ಈತನ ವಿದ್ಯಾಗುರು ಭಾನುಮುನಿ. ಏನ್ರಿ, ಈತನ ವಿದ್ಯಾಗುರು ಯಾರಾಗಿದ್ದರು? ಭಾನುಮುನಿ. ಈ ಭಾನುಮುನಿ ಏನಪ್ಪಾ ಅಂತಂದರೆ ಶಿಶುಮಾಯಣ್ಣನ ವಿದ್ಯಾಗುರು ಆಗಿದ್ದ ಅಂತ ನಾವು ಹೇಳ್ಬೋದು. ಶಿಶುಮಾಯಣ್ಣನ ಕೃತಿಗಳು ಯಾವುವು ಅಂತ ನಾವು ಕೇಳಿದಾಗ ತ್ರಿಪುರದಹನ ಸಾಂಗತ್ಯ ಒಂದಾದರೆ ಇನ್ನೊಂದು ಅಂಜನಾ ಚರಿತ್ರೆ. ಶಿಶುಮಾಯಣ್ಣನ ಗುರು ಭಾನುಮುನಿ. ಶಿಶುಮಾಯಣ್ಣನ ಕೃತಿಗಳು ತ್ರಿಪುರದಹನ ಸಾಂಗತ್ಯದಲ್ಲಿದೆ. ಅಂಜನಾ ಚರಿತ್ರೆ ಕೂಡ ಸಾಂಗತ್ಯದಲ್ಲಿದೆ.
ತ್ರಿಪುರದಹನ ಸಾಂಗತ್ಯ ಕೂಡ ಸಾಂಗತ್ಯದಲ್ಲಿದೆ, ಅಂಜನಾ ಚರಿತ್ರೆ ಕೂಡ ಸಾಂಗತ್ಯದಲ್ಲಿದೆ ಅಂತ ನಾವು ಹೇಳ್ಬೋದು. ಜೊತೆಗೆ ಶಿಶುಮಾಯಣನ ಅಂಜನ ಚರಿತ್ರೆಗೆ ಮೂಲ ಕಥಾವಸ್ತು ಏನಪ್ಪ ಅಂತಂದರೆ ರವಿಶೇಷಣ ಸಂಸ್ಕೃತ ಜೈನ ರಾಮಾಯಣ. ರವಿಶೇಷಣನ ಸಂಸ್ಕೃತದ ಜೈನ ರಾಮಾಯಣವೇ ಶಿಶುಮಾಯಣನ ಅಂಜನಾ ಚರಿತ್ರೆಗೆ ಮೂಲ ಕಥಾವಸ್ತು ಅಂತ ನಾವು ಹೇಳ್ತೀವಿ. ಜೊತೆಗೆ ಶಿಶುಮಾಯಣ ತ್ರಿಪುರದಹರ ಸಾಂಗತ್ಯ ಒಳಗೊಂಡಂತಹ ಪದ್ಯಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 282 ಪದ್ಯಗಳು ಅಂತ ಹೇಳ್ಬೋದು. ಎಷ್ಟ್ರಿ? 282 ಪದ್ಯಗಳು ಅಂತ ಹೇಳ್ಬೋದು. ಅಂಜನಾ ಚರಿತ್ರೆ ಒಳಗೊಂಡಂತಹ ಸಂಧಿಗಳು ಎಷ್ಟಪ್ಪ ಅಂತಂದರೆ, ಸಂಧಿಗಳು ಹೇಳ್ಬೋದು, ಪದ್ಯಗಳು ಹೇಳ್ಬೋದು, 15 ಸಂಧಿಗಳು ಮತ್ತು 3100 ಪದ್ಯಗಳಿಂದ ಆವೃತವಾಗಿರುವಂಥದ್ದು ಅಂಜನಾ ಚರಿತ್ರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಸಾಂಗತ್ಯ ಕೃತಿಗಳು, ಶಿಶುಮಾಯಣನ ಕೃತಿಗಳು 2, ಒಂದು ತ್ರಿಪುರದಹನ ಸಾಂಗತ್ಯದಲ್ಲಿದೆ, ಇನ್ನೊಂದು ಅಂಜನಾ ಚರಿತ್ರೆ, ಅದನ್ನು ಕೂಡ ಏನಪ್ಪ ಅಂತಂದರೆ ಸಾಂಗತ್ಯ ರೂಪದಲ್ಲಿದೆ. ಶಿಶುಮಾಯಣನ ಅಂಜನ ಚರಿತ್ರೆಗೆ ಮೂಲ ಕಥಾವಸ್ತು ಯಾವುದಪ್ಪ ಅಂತಂದರೆ ರವಿಶೇಷಣನ ಸಂಸ್ಕೃತದ ಜೈನ ರಾಮಾಯಣ ಅಂತ ಹೇಳ್ಬೋದು. ಇದು ಒಳಗೊಂಡಿರುವಂಥ ಪದ್ಯಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 15 ಸಂಧಿಗಳು ಮತ್ತು 3100 ಪದ್ಯಗಳನ್ನು ಆವರಿಸ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಇದು ಬಹಳಷ್ಟು ಇಂಪಾರ್ಟೆಂಟು, ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟನ್ನು ಪಡ್ಕೊಳ್ಳುತ್ತೆ. ಅದಕ್ಕಾಗಿ ಸ್ವಲ್ಪ ನೀವೇನಪ್ಪ ಅಂತಂದರೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇದು ನೋಡಬೇಕಾಗುತ್ತೆ. ನಂತರ ಬರುವಂತಹ ಕವಿ ಯಾರು? ಇವರೆಲ್ಲರೂ ಕುಮಾರವ್ಯಾಸ ಯುಗದಲ್ಲಿ ಬರುವಂಥ ಕವಿಗಳ್ರಿ. ಇವರೆಲ್ಲರೂ ಯಾವ ಯುಗದಲ್ಲಿ ಬರ್ತಾರಂತಂದರೆ ಕುಮಾರವ್ಯಾಸ ಯುಗ. ಕುಮಾರವ್ಯಾಸ ಯುಗದಲ್ಲಿ ಎಲ್ಲ ಕವಿಗಳು ಹಲವಾರು ಕೃತಿಗಳನ್ನು ರಚನೆ ಮಾಡಿ ವೀರಶೈವ ಮತಕ್ಕೆ ಸೇರಿದವರಾಗಿದ್ದಾರೆ, ಕೆಲವರು ಜೈನ ಮತಕ್ಕೆ ಸೇರಿದವರಾಗಿದ್ದಾರೆ. ಹೀಗೆ ಹಲವಾರು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಂತರ ಬರುವಂಥವನು ಯಾರಪ್ಪ ಅಂತಂದರೆ ಸಿಂಗಿರಾಜನ ಕಾಲ ಕ್ರಿಸ್ತಶಕ 1500 ಅಂತ ಹೇಳ್ಬೋದು. ಎಷ್ಟು? 1500ರ ಕಾಲವನ್ನು ಹೊತ್ತುಕೊಂಡಂತಹ ಸಿಂಗಿರಾಜ ವೀರಶೈವ ಮತದವನಾಗಿದ್ದ. ಯಾವ ಮತದವ? ವೀರಶೈವ ಮತದವನಾಗಿದ್ದ. ಈತನ ಗುರು ದೇವಿದೇವ. ಯಾರ್ರಿ? ಈತನ ಗುರು ಯಾರಾಗಿದ್ದರು ಅಂದರೆ ದೇವಿದೇವನಾಗಿದ್ದ. ಸಿಂಗಿರಾಜನ ಕೃತಿ ಯಾವುದಾಗಿತ್ತು ಅಂತಂದರೆ ಸಿಂಗಿರಾಜ ಪುರಾಣ. ಇದು ವಾತಕ ಷಟ್ಪದಿಯಲ್ಲಿತ್ತು. ಪ್ರಶ್ನೆ ಬಹಳ ಸಲ ಕೇಳಿದ್ದಾನೆ. ಸಿಂಗಿರಾಜನ ಕೃತಿ ಯಾವುದು ಅಂತಂದರೆ ಸಿಂಗಿರಾಜ ಪುರಾಣ. ಸಿಂಗಿರಾಜ ಪುರಾಣ ಯಾವ ಸ್ವರೂಪದ್ದಾಗಿದೆ ಅಂತಂದರೆ ವಾರ್ತಕ ಷಟ್ಪದಿಯಲ್ಲಿ ರಚಿತವಾಗಿರುವಂಥದ್ದು ಸಿಂಗಿರಾಜ ಪುರಾಣ. ಈತನ ನಿಜವಾದ ಹೆಸರು ಏನಾಗಿತ್ತುಪ್ಪ ಅಂತಂತಂದರೆ ಸಿಂಗಿರಾಜ ಪುರಾಣದ ನಿಜವಾದ ಹೆಸರು ಸಿಂಗಿರಾಜ ಪುರಾಣನೇ ರೀ. ಆ ಸಿಂಗಿರಾಜ ಪುರಾಣ ಕಥಾವಸ್ತು ಏನಪ್ಪ ಅಂತಂದರೆ ಬಸವಣ್ಣನ ಪವಾಡಗಳ ವರ್ಣನೆ. ಸಿಂಗಿರಾಜ ಪುರಾಣದ ಕಥಾವಸ್ತು ಯಾವುದಪ್ಪ ಅಂತಂದರೆ ಬಸವಣ್ಣನ ಪವಾಡಗಳ ವರ್ಣನೆ ಅಂತ ನಾವು ಹೇಳ್ಬೋದು. ಸ್ವಲ್ಪ ದಾಟಿ ನೋಡಿ. ಸಿಂಗಿರಾಜ ಪುರಾಣವು ಕಥಾವಸ್ತು ಯಾವುದನ್ನು ಒಳಗೊಂಡಿತ್ತು ಅಂತಂದರೆ ಬಸವಣ್ಣನ ಪವಾಡಗಳ ವರ್ಣನೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಕುಮಾರವ್ಯಾಸ ಯುಗದ ಹಲವಾರು ಕವಿಗಳನ್ನು ನಾವು ನೋಡ್ತೀವಿ. ನಂತರ ಬರುವಂತಹ ಕವಿ ಯಾರಪ್ಪ ಅಂತಂದರೆ ನಿಜಗುಣ ಶಿವಯೋಗಿ. ಈತನು ಕೂಡ ಅತ್ಯಂತ ಪ್ರಾಮುಖ್ಯತೆಯುಳ್ಳಂಥ ಕವಿಯಾಗಿದ್ದ. ನೋಡಿ, ಕುಮಾರವ್ಯಾಸ ಯುಗದಲ್ಲಿ ಹಲವಾರು ಕವಿಗಳನ್ನು ನೋಡಿವಿ. ನಾಳೆ ವಿಡಿಯೋನಲ್ಲಿ ನಾವು ಏನು ನೋಡೋಣಪ್ಪ ಅಂತಂದರೆ ನಿಜಗುಣ ಶಿವಯೋಗಿಗಳ ಕಾಲ, ಅವರ ಕೃತಿ, ಆ ಕೃತಿಯ ಮುಖ್ಯ ಕಥಾವಸ್ತು, ಜೊತೆಗೆ ಅದು ಯಾವ ಸ್ವರೂಪವನ್ನು ಪಡೆದುಕೊಂಡಿದೆ, ಅದರ ಸಂಧಿಗಳೆಷ್ಟು, ಅದರ ಪದ್ಯಗಳೆಷ್ಟು, ಹೀಗೆ ಹಲವಾರು ವಿಷಯಗಳೊಂದಿಗೆ ನಾವೇನು ಮಾಡೋಣಪ್ಪ ಅಂದರೆ ನಾಳೆ ವಿಡಿಯೋನಲ್ಲಿ ನೋಡೋಣ. ಧನ್ಯವಾದಗಳು.